ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಂತಹ ನವೋದಯ ಪರೀಕ್ಷೆಯ ಫಲಿತಾಂಶ ಕೂಡ ಬಂದಿದೆ. ಅದನ್ನು ನಾನು ಹೇಗೆ ಈಸಿಯಾಗಿ ನವೋದಯ ರಿಸಲ್ಟ್ನ ನೋಡ್ಬೋದು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ನೋಡಿ. ನಿಮ್ಮ ಫೋನಲ್ಲಿ ಗೂಗಲ್ಗೆ ಹೋಗಿ, ಗೂಗಲಲ್ಲಿ ಸರ್ಚ್ ಅಂತ ಇದೆ ಅಲ್ವಾ, ಅಲ್ಲಿ ನವೋದಯ ರಿಸಲ್ಟ್ 2026 ಅನ್ನೋದನ್ನು ಟೈಪ್ ಮಾಡಿ ಆಯಿತಾ. ಆ ಟೈಪ್ ಮಾಡಿದಾಗ NVS ನವೋದಯ ವಿದ್ಯಾಲಯ ಸಮಿತಿ ಅಂತ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಆ ಕ್ಲಿಕ್ ಮಾಡಿದಾಗ ನಿಮಗೆ ನವೋದಯ ರಿಸಲ್ಟ್ ಆಯ್ಕೆಯ ಫಲಿತಾಂಶದ ಬಗ್ಗೆ ಕೊಡ್ತಾರೆ. ಇಲ್ಲಿ ಏನಪ್ಪ ನೀವು ಟೈಪ್ ಮಾಡಬೇಕು ಅಂದರೆ ನಿಮ್ಮ ರೋಲ್ ನಂಬರ್ ಸಂಖ್ಯೆಯನ್ನು ಪ್ರವೇಶ, ನೀವು ಹಾಲ್ ಟಿಕೆಟಲ್ಲಿ ರೋಲ್ ನಂಬರ್ ಇರುತ್ತಲ್ಲ, ಆ ರೋಲ್ ನಂಬರ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಮಗುವಿನ ಜನ್ಮ ದಿನಾಂಕವನ್ನು ನಮೂದಿಸಬೇಕಾಗತ್ತೆ. ಇದಿಷ್ಟು ಟೈಪ್ ಮಾಡಿ ಫಲಿತಾಂಶ ಪರಿಶೀಲಿಸಿ ಅಂತ ಇದೆಯಲ್ವಾ, ಅದಕ್ಕೆ ಓಕೆ ಕೊಟ್ಟರೆ ನಿಮ್ಮ ಮಗುವಿನ ರಿಸಲ್ಟು. ಅದಲ್ಲದೆ ಪಾಸ್ ಫೇಲ್ ಅಂತ ವರ್ಷ ಈ ರೀತಿ ಕೊಡ್ತಾ ಇದ್ರು, ಬಟ್ ಈ ಸಲ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ತಿ ಫಲಿತಾಂಶನೂ ಕೂಡ ನೀಟಾಗಿ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೋಬಹುದು. ಅಷ್ಟು ಈಸಿಯಾಗಿ ನೀವು ನವೋದಯ ಫಲಿತಾಂಶವನ್ನು ನೋಡ್ಬೋದು. ಯಾರಿಗೆಲ್ಲ ನವೋದಯ ಫಲಿತಾಂಶ ನೋಡೋಕೆ ಗೊತ್ತಾಗ್ತಿಲ್ಲ, ತುಂಬ ಕನ್ಫ್ಯೂಸ್ ಆಗ್ತಿದೆ ಅನ್ನೋರು ಆರಾಮಾಗಿ ಈ ವಿಡಿಯೋನ ನೋಡಿ, ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಈ ರೀತಿ ನೋಡ್ಬಿಟ್ಟು ನಿಮ್ಮ ಫಲಿತಾಂಶವನ್ನು ಆಯ್ಕೆ ಮಾಡ್ಕೊ. ಹಾಗೆಯೇ ಯಾರೆಲ್ಲ ವಿದ್ಯಾರ್ಥಿಗಳು ಈ ನವೋದಯ ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ಸಫಲವಾಗಿದ್ದೀರಾ, ಪಾಸ್ ಆಗಿದ್ದೀರಾ, ಅಂತಹ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ತುಂಬ ಒಳ್ಳೆ ಎಜುಕೇಷನ್ ಸಿಗಲಿ ನಿಮಗೆ ಅಂತ ಹಾರೈಸ್ತಾ ಇದ್ದೀನಿ ನಾನು ಕೂಡ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ನವೋದಯ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅವರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ನೆಕ್ಸ್ಟ್ ಸ್ಕೂಲ್ ಇದ್ದೇ ಇದೆ, ಅದರಲ್ಲೂ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಆರಾಮಾಗಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ದೆ ಒಳ್ಳೆ ಸ್ಕೋರ್ನ ನೆಕ್ಸ್ಟು ನಿಮ್ಮ ಕ್ಲಾಸಲ್ಲೇ ಓದ್ತಾ ಇರೋ ಸ್ಕೂಲಲ್ಲೇ ಕಂಟಿನ್ಯೂ ಮಾಡಿ ಒಳ್ಳೆ ಎಜುಕೇಷನ್ನ ಮುಂದುವರಿಸಿ ಅಂತ ಹೇಳ್ತೀನಿ. ಯಾವುದಕ್ಕೂ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಇಲ್ಲೂ ಕೂಡ ICSE ಸಿಲೆಬಸ್ ಇದೆ, ಅಲ್ಲೂ ಇದೆ. ಬಟ್ ಫೀಸ್ ಅಷ್ಟೇ, ಸ್ಕೂಲ್ ಫೀಸ್ ಅನ್ನೋದು ಒಂದು ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಗ್ರಾಮೀಣದಲ್ಲಿ ಓದ್ತಿರೋಂತಹ ಮಕ್ಕಳಿಗೆ ಒಂದು ಯೂಸ್ ಆಗ್ತಿತ್ತು. ಬಟ್ ಆ ಚಾನ್ಸಸ್ ಗ್ರಾಮೀಣ ವಿದ್ಯಾರ್ಥಿಗಳೇ ಆಗಲಿ ಅಥವಾ ನಗರ ಪ್ರದೇಶದ ವಿದ್ಯಾರ್ಥಿಗಳಾಗಲಿ, ಯಾವ ವಿದ್ಯಾರ್ಥಿಗಳಾದ್ರೂ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅಂದರೆ ತುಂಬಾ ಕುಕ್ಕಕ್ಕೆ ಹೋಗ್ಬಿಡಿ, ಹಾಗೆಯೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನೋಡೋಣ, ನೆಕ್ಸ್ಟ್ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಇರೋ ಸ್ಕೂಲಲ್ಲೇ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಒಳ್ಳೆ ಫಲಿತಾಂಶನ ನೀವು ಓದ್ತಾ ಇರೋ ಸ್ಕೂಲಲ್ಲೇ ಒಳ್ಳೆ ಫಲಿತಾಂಶನ ತೊಗೊಂಡು ಬನ್ನಿ. ಆಗ ನಿಮ್ಮ ಪೇರೆಂಟ್ಸ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ನನ್ನ ಮಗಳಿಗೂ ಕೂಡ ನವೋದಯ ಎಕ್ಸಾಮ್ನ ಬರ್ಸಿದ್ದೀನಿ ಅಂತ ಹೇಳಿದ್ದೆ. ಹಾಗೆಯೇ ನನ್ನ ಮಗಳು ನವೋದಯ ಎಕ್ಸಾಮ್ ಕೂಡ ಬರ್ತಿದ್ಲು, ಚೆನ್ನಾಗೂ ಕೂಡ ಮಾಡಿದ್ಲು. ಬಟ್ ಈ ಎಕ್ಸಾಮಲ್ಲಿ ನನ್ನ ಮಗಳು ಪಾಸ್ ಆಗಿಲ್ಲ. ಹಾಗಾಗಿ ಅವಳದು ಸ್ವಲ್ಪ ಕಮ್ಮಿ ಇದೆ. 90 ಮೇಲೆ ಬಂದಿದ್ದರೆ ಸ್ವಲ್ಪ ಹೋಪ್ ಇರ್ತಾಯಿತ್ತು. 86 ಎಲ್ಲ ಬಂದಿದೆ. ಹಾಗಾಗಿ ಇವಳು ಪಾಸ್ ಆಗಿಲ್ಲ, ರಿಜೆಕ್ಟ್ ಆಗಿದೆ. ನವೋದಯ ಎಕ್ಸಾಮ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏಕೆಂದರೆ ಪಾಸ್ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಹಂಗಂತ ಬೇಜಾರು ಕೂಡ ಮಾಡೋಕ್ಕೆ ಹೋಗಬಾರ್ದು. ನೀನು ಪಾಸ್ ಆಗಲಿಲ್ಲ, ಏನೂ ಓದಲಿಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು. ಅಷ್ಟಾದರೂ ಸ್ಕೋರ್ ಮಾಡಿದ್ದಾಳೆ ನನ್ನ ಮಗಳು. 85, 86 ರಿಸಲ್ಟ್ 86 ಬಂದಿದೆ ನನ್ನ ಮಗಳದು ಅಂತ ತುಂಬಾ ಖುಷಿ ಇದೆ ನಿಜವಾಗ್ಲೂ. ಅಷ್ಟಾದರೂ ಸ್ಕೋರ್ ಮಾಡಿದ್ದಾಳಲ್ಲ ನನ್ನ ಮಗಳು ಅನ್ನೋ ಖುಷಿ ಇದೆ. ಬಟ್ ಮಕ್ಕಳ ಹತ್ರ ಅದನ್ನೆಲ್ಲ ಹೇಳಿ ಬೇಜಾರು ಮಾಡಿ ಹರ್ಟ್ ಮಾಡೋ ಥರ ಮಾಡಬಾರ್ದು. ಇನ್ನೂ ಚಿಕ್ಕ ವಯಸ್ಸು ಮಕ್ಕಳಿಗೆ ಈಗಲೇ ನಿನ್ನ ಕೈಲಿ ಏನೂ ಆಗಲ್ಲ, ನೀನು ಪಾಸ್ ಆಗಲಿಲ್ಲ ಹಾಗೆ ಹೇಗೆ ಅಂತ ಬೈಯೋಕ್ಕೋದ್ರೆ ಮಕ್ಕಳು ಕೂಡ ಫೀಲ್ ಆಗ್ತಾರೆ. ಹಾಗಾಗಿ ನಾನು ಖುಷಿಯಿಂದನೇ ಹೇಳಿದ್ದೀನಿ, ಬಿಡಪ್ಪ ಇರೋ ಸ್ಕೂಲಲ್ಲೇ ಚೆನ್ನಾಗಿ ಸ್ಕೋರ್ ಮಾಡು ಮಕ್ಕಳೇ, ಏನಾಗಲ್ಲ ಅಂತ. ಅವಳಿಗೂ ಕೂಡ ಇಷ್ಟ ಇರಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೆ, ನನ್ನ ಮಗಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಬಟ್ ಬರ್ಸಿದ್ದೀನಿ, ರಿಸಲ್ಟ್ ಬಂದಮೇಲೆ ನೋಡೋಣ ಅಂತ. ಅವಳಿಗೆ ಫುಲ್ ಖುಷಿಯಾಗಿದೆ. ನಾನು ಫೇಲ್ ಆಗಿದ್ದೀನಿ ಅನ್ನೋದೇ ತುಂಬ ಖುಷಿಯಾಗಿದೆ ಅವಳಿಗೆ. ಏಕೆಂದರೆ ಕಳಿಸಲ್ವಲ್ಲ ಹಾಸ್ಟೆಲ್ಗೆ, ಅದಕ್ಕೋಸ್ಕರ ತುಂಬ ಖುಷಿಯಿಂದ ಇದ್ದಾಳೆ. ಬಟ್ ಆದರೂ ಫೇಲ್ ಆಗಿದೆಯಾ ಅಂತ ನಾನು ಕೂಡ ಏನೋ ಹೇಳಬಾರ್ದಲ್ವ, ಅದಕ್ಕೋಸ್ಕರ ಇರಲಿ ಬಿಡೋ ಮಗಳು, ಯೋಚನೆ ಮಾಡಬೇಡ ಅಂತ ಕೂಡ ಹೇಳಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿದೆ. ಇನ್ನು ನವೋದಯ ಎಕ್ಸಾಮ್ನ ರಿಸಲ್ಟ್ ಆಯಿತು. ಆ ಸ್ಕೂಲ್ ಮಾಹಿತಿ, ಸ್ಕೂಲಲ್ಲೆಲ್ಲ ಊಟದ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ, ಹಾಗೆಯೇ ಪ್ರತಿಯೊಂದು ವ್ಯವಸ್ಥೆಗಳ ಬಗ್ಗೆನೂ ಕೂಡ ಫುಲ್ ಇನ್ಫಾರ್ಮೇಷನ್. ಏಕೆಂದರೆ ಆ ಸ್ಕೂಲಲ್ಲಿ ಓದ್ತಿರೋ ಅಂತಹ ವಿದ್ಯಾರ್ಥಿಯಿಂದನೇ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಆವಾಗ ಕೂಡ ನಿಮಗೂ ಕೂಡ ಒಂದು ಹೋಪ್ ಇರುತ್ತೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.